ಜ್ಯಾ ಪಾಶಂ ಅವತಾರಯತ್ ಅಂತ ಒಂದು ಪ್ರಯೋಗ. ಇದು ವಿರಾಟ ಪರ್ವದಲ್ಲಿ ನಮಗೆ ಕಂಡುಬರುವಂತಹ ಪ್ರಯೋಗ. ಭೀಮಸೇನ ತನ್ನ ಧನಸ್ಸಿನ ಹಗ್ಗವನ್ನ ಬಿಚ್ಚಿ ಇಟ್ಟ ಅಂತ ಪ್ರಯೋಗ. ಇದು ಟಿ ಆರ್ ಕೃಷ್ಣಾಚಾರ್ಯ ಪಾಠದಲ್ಲಿ ಮತ್ತು ಉತ್ತರ ಭಾರತದ ಪಾಠದಲ್ಲೂ ಕೂಡ ಕಂಡು ಬಂದಿರುವಂತಹ ಪ್ರಯೋಗನೆ. ಧನುಸ್ಸನ್ನು ಸಜ್ಜವನ್ನಾಗಿ ಮಾಡುವುದು ಅಂತ ನಾವೆಲ್ಲ ಕಡೆ ಕೇಳಿರ್ತೇವೆ. ಇಲ್ಲಿ ಆ ಕಟ್ಟಿದ ಹಗ್ಗವನ್ನು ಬಿಚ್ಚಿಡುವುದು, ಜಾಪಾಶಂ ಅವತಾರಯತ ಅಂತ. ಅದು ಟಿ ಆರ್ ಕೃಷ್ಣಾಚಾರ್ಯ ಪಾಠದಲ್ಲಿ 7ನೇ ಅಧ್ಯಾಯದ 28ನೇ ಶ್ಲೋಕ. ಮತ್ತೆ ಉತ್ತರ ಭಾರತದ ಪಾಠದಲ್ಲಿ ಅದು 5ನೇ ಅಧ್ಯಾಯದ 23ನೇ ಶ್ಲೋಕ. ಮತ್ತು ಹಗ್ಗವನ್ನು ಬಿಚ್ಚಿಡುವುದಕ್ಕೆ ಈ ಪ್ರಯೋಗ. ಇನ್ನು ಅಲ್ಲೇ ಒಂದು 8 ಶ್ಲೋಕದ ಬಳಿಕ, ಒಂದು 5-6 ಶ್ಲೋಕದ ಬಳಿಕ ಈ ನಕುಲನ ಬಗ್ಗೆ, ಸಹದೇವನ ಬಗ್ಗೆ ವರ್ಣನೆ ಇದೆ. ಅಪಜ್ಯಂ ಅಕರೋದ್ವೀರ ಸಹದೇವಸ್ತದಾಯುಧಂ. ಸಹದೇವ ತನ್ನ ಧನುಸ್ಸನ್ನು ಅಪಜ್ಯಂ ಅಂದ್ರೆ ಹಗ್ಗವಿಲ್ಲದನ್ನಾಗಿ, ಹಗ್ಗರಹಿತವನ್ನಾಗಿ ಮಾಡಿದ ಅಂತ. ಸಜ್ಜಂ ಅಕರೋತ್ ಅಂದ್ರೆ ಸಜ್ಯ, ಜಕಾರಕ್ಕೆ ಯಕಾರದ ಹೊತ್ತು. ಜ್ಯ ಅಂದ್ರೆ ಧನುಸಿನ ಹಗ್ಗ. ಹಗ್ಗವನ್ನು ಏರಿಸಿ ಕಟ್ಟಿ ಸಿದ್ಧ ಮಾಡುವುದಕ್ಕೆ ಸಜ್ಯ ಅಂತಾರೆ. ಅದನ್ನ ಇಳಿಸುವುದಕ್ಕೆ ಅಪಜ್ಯಂ ಅಕರೋತ್ ಅಂತಾರೆ. ಅಥವಾ ಜಾಪಾಶಂ ಅವತಾರಯತ ಅಂತ ಹೀಗೂ ಕೂಡ ಅಲ್ಲಿ ಪ್ರಯೋಗ ಇದೆ. ಎರಡೂ ಕಡೆ ಕೂಡ ಅವತಾರಯತ ಅಂತ, ಅವಾತಾರಯತ ಅಂತ ಲಕಾರಕ್ಕೆ ಬೇಕಾದಂತಹ ಲಂಗ್ಲಕಾರಕ್ಕೆ ಬೇಕಾದಂತಹ ಅಡಾಗಮ ಅಲ್ಲಿಲ್ಲ. ಅವತಾರಯತ ಅಂತ ಪ್ರಯೋಗ ಇರುವುದು ಕೂಡ ಒಂದು ಗಮನಿಸಬೇಕಾದಂತಹ ಅಂಶ.